ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 1 ಆಗಸ್ಟ್ ಗುರುವಾರ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮ ರೈಟಿಂಗ್ ಪ್ಯಾಡ್ ನ ಯೂಸ್ ಮಾಡಕ್ ಆಗ್ತಾ ಇಲ್ಲ, ಸ್ವಲ್ಪ ಇಶ್ಯೂ ಇರೋ ಕಾರಣ ನಾನು ಹೇಳೋ ಪಾಯಿಂಟ್ಸ್ ನ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಬಿಡಿ. ಏನಾದ್ರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಸೊ ನಾವು 1 ಆಗಸ್ಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 31 ಜುಲೈ ಏನಾಯ್ತು, ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಂತ ಕೂಡ ಒಂದು ಬಾರಿ ನೋಡೋಣ. ಸೊ ನಾನು ಹೇಳಿದ್ದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ 31 ಜುಲೈ US ಫೆಡ್ ರೇಟ್ ಬರೋದಿದೆ. ಸೊ ಹಾಗಾಗಿ ಮಾರ್ಕೆಟ್ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ದಿದ್ರೆ 2 ದಿನದಲ್ಲೂ ಏನಾದ್ರೂ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಮಾರ್ಕೆಟ್ ಅಲ್ಲಿ ಓನ್ಲಿ ಡೇ ಲೋನ್ ಅಲ್ಲಿ ಬಂದ್ರೆ ಬೇರಿಶ್ ಆಗಿ ಟ್ರೇಡ್ ಮಾಡೋಣ. ಇಲ್ದಿದ್ರೆ ನಿಫ್ಟಿ ಏನಾದ್ರೂ 25,000 ಅದು ಹೊಸ ಲೈಫ್ ಟೈಮ್ ಹೈನ ಕ್ರಾಸ್ ಆಗಿ ಮೇಲೆ ಹೋದ್ರೆ ಕಾಲ್ ಪೊಸಿಷನ್ಸ್ ನ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಆಂಟಿಸಿಪೇಷನ್ ತರನೇ ನಿಫ್ಟಿ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಎಂಡ್ ಆಫ್ ದ ಡೇ ಹೈ ಅಲ್ಲಿ ಬಂದು ಕ್ಲೋಸ್ ಆಯ್ತು. ಸೊ ನಾವು ಏನ್ ಮಾಡಿದ್ವಿ, ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೆಯ 15 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ನಂತರ ಇದು ಕೆಳಗಡೆ ಬ್ರೇಕ್ ಆಗಿ ಕೆಳಗಡೆ ಬಂದಾಗ ನಾವು ಇಲ್ಲಿ ಒಂದು ಪುಟ್ ಪೊಸಿಷನ್ ತಗೊಂಡು ಡೇ ಹೈ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಟಿದ್ವಿ. ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗಿ ನಾವು ನಿಫ್ಟಿನಲ್ಲಿ 20 ಪಾಯಿಂಟ್ಸ್ ನ ಕಳ್ಕೊಂಡ್ವಿ. ಅದಾದ್ಮೇಲೆ ನಾವು ದಿನದಲ್ಲಿ ಯಾವುದೇ ಟ್ರೇಡ್ ನ ಮಾಡ್ಲಿಲ್ಲ. ಆದ್ರೆ ದಿನದ ಕೊನೆಯಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಹೀರೋ ಕಾಲ್ ತಗೊಂಡಿದ್ವಿ. ಅದು ಕಾಲ್ ಸೈಡ್ ಅಲ್ಲಿ ದಿನದ ಕೊನೆಯಲ್ಲಿ ಮೂಮೆಂಟಮ್ ಬಂದ್ರೆ ಕೂಡ 51,600 ಕಾಲು ಝೀರೋ ಆಯ್ತು. ಸೊ 2 ಟ್ರೇಡ್ ಲಾಸ್ ಆಯ್ತು. ಸೊ ಈ ಲಾಸ್ ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ದಿನಕ್ಕೆ ಈಗ ಟ್ರೇಡಿಂಗ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ US ಫೆಡ್ ರೇಟ್ ಅನೌನ್ಸ್ಮೆಂಟ್ ಇದೆ. ಈಗಿನ ಫೆಡ್ ರೇಟ್ 5.25 ಇಂದ 5.5 ವರೆಗಿದೆ. ಸೊ ಈ ರೇಟ್ ಅಲ್ಲಿ ಯಾವ ರೀತಿ ಚೇಂಜಸ್ ಬರುತ್ತೆ ಹಾಗೂ ಫೆಡ್ ಚೇರ್ಮನ್ ಪವೆಲ್ ಅವರ ಕಮೆಂಟ್ರಿ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ US ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ. ಆಗ ಅದ್ರ ಬೇಸಿಸ್ ಮೇಲೆ ಇಂಡಿಯನ್ ಮಾರ್ಕೆಟ್ ಕೂಡ ಆಗಸ್ಟ್ 1 ಒಳ್ಳೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಏನ್ ಮಾಡ್ಬೇಕು 1 ಆಗಸ್ಟ್ ಅಂತಂದ್ರೆ, ನಾವು ನೆಕ್ಸ್ಟ್ ಡೇಗೆ ಅಂದ್ರೆ 1 ಆಗಸ್ಟ್ಗೆ ಯಾವುದೇ ಪೊಸಿಷನ್ ತಗೊಂಡು ಹೋಗ್ಲಿಲ್ಲ. ಓವರ್ ನೈಟ್ ರಿಸ್ಕ್ ಇರೋ ಸಲುವಾಗಿ ಮಾರ್ಕೆಟ್ ಕ್ಲೋಸಿಂಗು ಪರವಾಗಿಲ್ಲ, ಹೊಸ ಲೈಫ್ ಟೈಮ್ ಹೈ ಅಲ್ಲಿ ಕ್ಲೋಸಿಂಗು ಬಂದಿದೆ. ಸೊ ಇಲ್ಲಿ ಪಾಸಿಟಿವ್ ಆದ್ರೆ ಕೂಡ ನಾವು ಯಾವುದೇ ಕಾಲ್ ಪೊಸಿಷನ್ ತಗೊಂಡು ಹೋಗಿಲ್ಲ. ಆದ್ರೆ ನ್ಯೂಸ್ ಬೇಸ್ಡ್ ಮೇಲೆ ನಾಳೆ ಏನಾದ್ರು ಗ್ಯಾಪ್ ಅಪ್ ಆದ್ರೆ ನಾವು ಆಗ್ಲೂ ಯಾವ್ದು ಟ್ರೇಡ್ ತಗೊಳಲ್ಲ. ಮೊದಲನೆಯ 45 ನಿಮಿಷ ವೇಟ್ ಮಾಡ್ತೀವಿ, ಅಂದ್ರೆ 10 ಗಂಟೆವರೆಗೆ. 10 ಗಂಟೆ ಹೈ ಲೋನ ಮಾರ್ಕ್ ಮಾಡ್ಕೊಂಡು ಲೋ ಕಟ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಪುಟ್ ಪೊಸಿಷನ್ಸ್ ನ ಹಾಗೂ ಹೈನ ಕಟ್ ಆಗಿ ಮೇಲೆ ಹೋಗ್ತಾ ಇದ್ರೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಾಳೆ ದಿನಕ್ಕೆ ನನಗೆ ನಿಫ್ಟಿಗೆ ಮ್ಯಾಕ್ಸಿಮಮ್ ಹೈಯರ್ ಲೆವೆಲ್ ಅಪ್ ಮೂವ್ ಅಂತ ಸಿಕ್ಕರೆ ಅದು 25,200 ಇಂದ 25,250 ಈ ಲೆವೆಲ್ ವರೆಗೆ ನಿಫ್ಟಿ ಬರ್ಬೋದು. ಅದಕ್ಕೆ ಕಾರಣ ಅಂತಂದ್ರೆ ಕಳೆದ 2-3 ದಿನದ ಹೈ ಲೋಗೆ 225 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ. ಸೊ 225 ಇಂದ 250 ಪಾಯಿಂಟ್ಸ್ ಅಪ್ ಮೂವ್ನ ನಾವು ನಿಫ್ಟಿನಲ್ಲಿ ನೋಡ್ತಾ ಇದೀವಿ. ಅದು ಮ್ಯಾಕ್ಸಿಮಮ್ ಅಂದ್ರೆ 25,250 ವರೆಗೆ. ಅದೇ ನಿಫ್ಟಿ ಗ್ಯಾಪ್ ಡೌನ್ ಅಂತ ಆಗಿ ಕೆಳಗಡೆ ಬಂದ್ರೆ ಕೂಡ 10 ಡೇ ಮೂವಿಂಗ್ ಆವರೇಜ್ ನ ರೆಸ್ಪೆಕ್ಟ್ ಮಾಡುತ್ತೆ ಅನ್ಕೊಂತೀನಿ. ಇದು 24,700 ಇಂದ 24,750 ಬರುತ್ತೆ. ಸೊ ನಿಫ್ಟಿನಲ್ಲಿ ಕರೆಕ್ಷನ್ ಅಂತ ಬಂದ್ರೆ 24,700 750 ಈ ಲೆವೆಲ್ ವರೆಗೂ ಬಂದು ಇಲ್ಲಿಂದ ಸಪೋರ್ಟ್ ತಗೊಂಡು ರಿವರ್ಸ್ ಆಗ್ಬೋದು. ಸೊ ಪುಟ್ ಪೊಸಿಷನ್ಸ್ ಏನಾದ್ರು ತಗೊಂಡಿದ್ರೆ 750 700 ಬರ್ತಿದಂಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆದ್ರೆ ನಿಫ್ಟಿ 25,000 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದ್ರ ಮೇಲೆ ಹೋದ್ರೆ ಮಾತ್ರನೇ ಕಾಲ್ ಪೊಸಿಷನ್ ತಗೋತೀವಿ. ಹಾಗೂ ಕೆಳಗಡೆ 24,900 ಕೆಳಗಡೆ ಬಂದು ಇಲ್ಲಿ ಕೂಡ 15 ನಿಮಿಷದ ಬೇರಿಶ್ ರೆಡ್ ಕ್ಯಾಂಡಲ್ ಆಗಿ ಅದ್ರ ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ಸ್ ನ ತಗೋತೇವೆ. ಟಾರ್ಗೆಟ್ 24,700 to 750 ಆಗಿರುತ್ತೆ. ಇನ್ನು ಆಲ್ರೆಡಿ ಹೇಳ್ದಂಗೆ 25,000 ಮೇಲೆ ಹೋದ್ರೆ 25,200 ಇಂದ 250 ಟಾರ್ಗೆಟ್ ಆಗಿರುತ್ತೆ. ಸೊ ಇಷ್ಟು ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ 1 ಆಗಸ್ಟ್ ಟ್ರೇಡ್ ಮಾಡ್ತೀವಿ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ತನ್ನ ಮಂತ್ಲಿ ಎಕ್ಸ್ಪೈರಿ ದಿನ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗ್ತಾ ಹೋಯ್ತು. ಹೈ ಅಂದ್ರೆ 51,650 ಹಾಗೂ ಲೋ ಅಂತಂದ್ರೆ 51,350. ಸೊ ಈ 300 ಪಾಯಿಂಟ್ಸ್ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಹೋಯ್ತು. ಇಲ್ಲಿ ಯೂಶುವಲಿ ಈ ರೀತಿಯ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಟ್ರೇಡರ್ಸ್ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರ್ತವೆ, ಮೂಮೆಂಟಮ್ ಇಲ್ಲದೆ ಇರೋ ಕಾರಣ. ಆದ್ರೆ ಬ್ಯಾಂಕ್ ನಿಫ್ಟಿ ಮಾತ್ರ ದಿನದ ಕೊನೆಯಲ್ಲಿ ಮಾತ್ರ ದಿನದ ಹೈ ಹತ್ರನೇ ಬಂದು ಕ್ಲೋಸಿಂಗ್ ನ ಕಂಡಿದೆ.
ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಗ್ಯಾಪ್ ಅಪ್ ಅಂತ ಆದ್ರೆ ಮೊದಲನೆಯ 45 ನಿಮಿಷ ವೇಟ್ ಮಾಡಿ ದಿನದ ಹೈ ಕ್ರಾಸ್ ಆಗಿ ಹೋಗ್ತಾ ಇದ್ರೆ ಕಾಲ್ ಪೊಸಿಷನ್ಸ್, ದಿನದ ಲೋ ಕಟ್ ಆಗಿ ಹೋಗ್ತಾ ಇದ್ರೆ ಪುಟ್ ಪೊಸಿಷನ್ಸ್. ಅದೇ ರೀತಿ ಲೋವರ್ ಲೆವೆಲ್ ಅಲ್ಲಿ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮೊದಲನೇ 45 ನಿಮಿಷ ವೇಟ್ ಮಾಡಿ ದಿನದ ಹೈ ಕಟ್ ಆಗಿ ಹೋದ್ರೆ ಕಾಲು, ದಿನದ ಲೋ ಕಟ್ ಆಗಿ ಹೋದ್ರೆ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿ 51,000 ಕೆಳಗಡೆ 50,900 ಕೆಳಗಡೆ 10 ಗಂಟೆವರೆಗೆ ಇತ್ತು ಅಂತಂದ್ರೆ ಇನ್ನೂ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 50,000 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಮೇಲೆ 52,300 ಮೇಲೆ ಬ್ಯಾಂಕ್ ನಿಫ್ಟಿ 10 ಗಂಟೆ ಮೇಲೆ ಇತ್ತು ಅಂತಂದ್ರೆ ಟುವರ್ಡ್ಸ್ 52,800 53,000 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ಅಗೇನ್ ಫ್ಲಾಟ್ ಆಗಿ ಏನಾದ್ರೂ ಓಪನ್ ಆದ್ರೆ ಇವತ್ತಿನ ರೀತಿನೇ ಸೈಡ್ ವೇಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಸಮಯದಲ್ಲಿ 50,900 ಕೆಳಗಡೆ ಹೋದ್ಮೇಲೆ ಪುಟ್ ಪೊಸಿಷನ್ಸ್ ಮೇಲೆ 52,200 300 ದಾಟಿದ್ರೆ ಮಾತ್ರನೇ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಮಾರ್ಕೆಟ್ ಏನಾದ್ರು ಫ್ಲಾಟ್ ಆಗಿ ಹೈಯರ್ ಸೈಡ್ ಅಥವಾ ಲೋವರ್ ಸೈಡ್ ಹೋಗ್ತಾ ಇದ್ರೆ ಆಗ ನಾವು ಬ್ಯಾಂಕ್ ನಿಫ್ಟಿಗಿಂತ ನಿಫ್ಟಿ ಕಡೆ ಫೋಕಸ್ ಮಾಡೋಣ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಕೂಡ ಆಪ್ಷನ್ ಚೈನ್ ಹಾಗೂ ನ್ಯೂಸ್ ಗೆ ಸಂಬಂಧಪಟ್ಟಂಗೆ ಲೆವೆಲ್ಸ್ ನ ನೋಡಿ ನನ್ನ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.